ಆಫ್ಟರ್ನೂನ್, ವೆಲ್ಕಮ್ ಟು ಸೌಮ್ಯ ಪ್ರದೀಪ್ ಬ್ಲಾಗ್ಸ್. ಗೈಸ್ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ನಾನ್ ವೆಜ್ ಅಡುಗೆ ಮಾಡೋಣ ಅಂತ. ನಮ್ಮ ಮಮ್ಮಿ ಕೇಳುವ ಏನು ಮಾಡ್ತಾರೆ ನಮ್ಮ ಮಮ್ಮಿ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ. ಚಿಕನ್ ಏನು ಅಡುಗೆ ಮಾಡ್ತೀಯಾ? ಮಾಮೂಲಿ ಚಿಕನ್ ಸಾರು ಮಾಡಿ, ಚಿಕನ್ ಗ್ರೇವಿ, ಅನ್ನ ಮುದ್ದೆ ಅಷ್ಟೇ ಅಡುಗೆ. ನೀನು ಮಾಡ್ತೀಯಾ? ಮಾಡ್ತೀನಿ ಬಿಡು. ನಮ್ಮ ಮಮ್ಮಿ ಅಡುಗೆ ಮಾಡ್ತಾರಂತೆ. ನಮ್ಮ ಅಕ್ಕ ಮಲಗಿದ್ದಾರೆ, ಅವ್ರನ್ನ ತೋರ್ಸಕ್ಕೆ. ನಾನು ಪ್ರಣವ್ ಚಿಕನ್ ಅಂಗಡಿಗೆ ಬಂದಿದ್ದೀವಿ. ಚಿಕನ್ ಕ್ಲೀನ್ ಮಾಡ್ತಾ ಇದ್ದಾರೆ. ಯಾಕೋ ಸಪ್ಪೋಗಿದ್ದಾರೆ. ಅವರು ಕೋಳಿನ ಮರ್ಡರ್ ಮಾಡಿಸಿದ್ದೀನಿ ಇವತ್ತು. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಅಕ್ಕ ಅಂದರು ಗ್ರೇವಿ ಆ್ಯಂಡ್ ಸಾಂಬಾರು ಮಾಡೋಣ ಅಂತ ಇದ್ದಾರೆ. ಸೊ ಸಾಂಬಾರು, ಗ್ರೇವಿ ಮತ್ತು ರೈಸ್ ಅಷ್ಟು ಮಾಡ್ತೀವಿ. ನೋಡುವ ಏನಾರು ಹೇಳಿದ್ರೆ ತೊಗೊಳೋಣ ಅಂತ ಇದ್ದೀನಿ. ಸೊ ಈಗ ಇಷ್ಟು ತೊಗೊಂಡು ಮನೆಗೆ ಹೋಗ್ತಾಯಿದ್ದೀನಿ. ಫೈನಲ್ ಆಗಿ ತೊಗೊಂಡು ಬಂದಿದ್ದೀನಿ. ಈಗೆಲ್ಲ ಪ್ರಿಪೇರ್ ಮಾಡಬೇಕು. ಹೂ ಸ್ಟಾಪ್ಡ್ ಯು? ನಿಮ್ಮನ್ನು ತಡೆದಿರುವವರು ಯಾರು? ನನಗೆ ಎಕ್ಸ್ಪೆಕ್ಟೆಡ್ ದಿಸ್ ಒಂದು ಕೆಲಸ ಹೇಳೋದು ಮಾಡಲ್ಲ. ಅಕ್ಕ ಅಂತೆ, ಅಕ್ಕ ಅದಳು ತಂಗಿಗೆ ಹೆಲ್ಪ್ ಮಾಡ್ತಾರೆ ತಾನೆ. ನೀವೇ ಹೇಳಿ, ಕಮೆಂಟಲ್ಲಿ ತಿಳಿಸಿ. ಅಕ್ಕ ಬಂದ್ರೂ ಮನೇಲಿ ಅಡುಗೆ ಮಾಡು ಅಂತ ಯಾರು ತಂಗಿರ್ ಜೀವ ತಿಂತಾರ. ನಾನು ಮಾಡಿದ್ರೆ ಹಂಗೈತೆ ಹಿಂಗೈತೆ ಅಂತಾರೆ. ಅದೇ ಇವ್ರು ಮಾಡಿದ್ರೆ ಅಟ್ಲೀಸ್ಟ್ ಒಂದು ದಿನಕ್ಕಾರ ಒಂದು ಟೇಸ್ಟ್ಗಾರ ಮಾಡೋಣ ಅನ್ನೋದಿಲ್ಲ. ಹಂಗಾರೆ ನನ್ನ ಕೈಯಲ್ಲಿ ಏನೋ ಅಡುಗೆ ತಿಂದೆ ಇಲ್ವಾ ನೀನು? ಅದ್ರುಬ್ ಮಾಡ್ತೀಯಾ, ಇದ್ರುಬ್ ಮಾಡ್ತೀಯಾ. ನಮ್ಮ ಅಮ್ಮನ ಕೇಳ್ತೀನಿ. ನಮ್ಮಮ್ಮ ಹೇಳ್ಬಿಡುತ್ತೆ, ಇರೋ ಸತ್ಯ. ನನ್ನ ಕೈ ಅಡುಗೆ ಊಟ ಮಾಡಿದ್ಯಾ ಇಲ್ವಾ ನೀನು ಹೇಳು. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಅವರೇ ಮಾಡ್ತಾರೆ ಬಿಡಿ. ಅಡುಗೆ ಚೆನ್ನಾಗಿ ಮಾಡಿಕ್ಕೆ ನನಗೂ ಸುಮ್ಮನೆ ಅಳು ಬರ್ಸ್ಬಿಡು. ಒಂದೇ ಸಮ ಇದ್ದರೆ ಎಲ್ಲ ಉಪ್ಪು ಖಾರನೂ ಒಂದೇ ಸಮ ಇರ್ತದೆ. ಮೂಡ್ ಅಪ್ಸೆಟ್ ಆದಾಗ ಉಪ್ಪು ಇರೋಕ್ಕಿಲ್ಲ, ಖಾರ ಇರೋಕ್ಕಿಲ್ಲ, ಮೊದಲಾಗಿ ರವೆ ಹುರಿದ್ರೆ ಉಪ್ಪು ಹಾಕೋಕ್ಕಿಲ್ಲ, ಉಪ್ಪು ಹಾಕಿದ್ರೆ ರವೆ ಹಾಕೋಕ್ಕಿಲ್ಲ, ರವೆ ಹಾಕಿದ್ರೆ ನೀರು ಹಾಕೋಕ್ಕಿಲ್ಲ. ಹಿಂಗೆ ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನು ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ಬೈ ಶಾಲೆ ಮಾಡ್ಕೊಟ್ಟಿದ್ದೀನಿ. ನೀನು ಸುಳ್ಳು ಹೇಳ್ಬೇಡ. ನೀನು ವೀಡಿಯೋ ಆನ್ ಮಾಡ್ತಕ್ಕ ಹೇಳಿ ಮಟ್ಟಿಗೆ ಬಿಡದೆ ಹೋಗ್ಬಿಡ್ದಿಲ್ಲಮ್ಮ ನೀನು. ಮಾಡಿಕೊಟ್ಟಿದ್ದೆ, ಇಲ್ಲ ಅಂತ ಹೇಳೋಕೆ. ಹಾಂ, ಯಾಕೆ ಸುಳ್ಳು ಹೇಳ್ತೀಯಾ? ನೋಡಿ ಪಾಪ ಜೋಲೆ ಒಳಗಡೆ ಮಲ್ಕೊಂಡೈತೆ. ಅವರು ಕುಯ್ಯ ಹೇಳ್ತಾವ್ರೆ, ನಾನು ತೆಗೆದುಕೊಂಡು ನನ್ನ ಕೈಲಿ ಅಡುಗೆ ಊಟ ಮಾಡಿ ಇವತ್ತು ಹಿಂಗೆ ಅಂದ್ಬಿಟ್ಟಲ್ಲ ನೀನು. ನಂಗೆ ಆಟು ಹಂಗೆ ಒಂಥರ ಆಗೋಯ್ತು, ಬೇಜಾರಾಗೋಯ್ತು ಮನಸ್ಸು. ನಮ್ಮ ಮಮ್ಮಿ ತಲೆಗೆ ಎಣ್ಣೆ ಹಚ್ತಿದ್ದಾರೆ. ಏನಾರು ಹೇಳಿ ಮಮ್ಮಿ. ಮಮ್ಮಿ ಬೆವ್ರು ಮಾಡು ಮಮ್ಮಿ, ಜಾಸ್ತಿ ಬೇಡ. ಮಗ ಉಚ್ತಾನೆ ಗೈಸ್. ನನಗೆ ಇನ್ನೇನು ಇಲ್ಲ, ಏನು ಗೊತ್ತಾ, ಉಪ್ಪಿಟ್ಟು ಮಾಡೋಕ್ಕೆ ಬೇಜಾರು. ತಲೆಗೆ ಎಣ್ಣೆ ಹಾಕ್ಸ್ಕೊಂಡ್ರೆ ತಲೆ ಉಜ್ಜಕ್ಕೆ ಬೇಜಾರು. ಹಿಂಗೆ ಉಜ್ತಾ ಇರಬೇಕು, ಅದು ಬೇಜಾರು. ಸೊ ಅದಕ್ಕೆ ನಮ್ಮ ಮಮ್ಮಿ ತಲೆಗೆ ಎಣ್ಣೆ ಹಚ್ತವ್ರೆ. ಇವತ್ತೇ ನಮ್ಮ ಮನೇಲಿ ಸಂಡೆ ಮಾಡ್ಬಿಟ್ಟಿದ್ದೀವಿ, ಯಾಕಂದರೆ ನಾನ್ ವೆಜ್ ಮಾಡಿದೆ. ಗ್ರೇವಿ ಮಾಡಿ, ಸಾಂಬಾರು ಮಾಡಿ, ರೈಸು ಏನೋ ಮಾಡಿದ್ದೀವಿ. ಸೊ ಅದನ್ನು ಊಟ ಮಾಡಿದ್ದು ಆಯಿತು. ಊಟ ಮಾಡಿ ನಾನು ಇವಾಗ ಊಟ ಮಾಡಿದ್ದೆ, 6 ಗಂಟೆಯಲ್ಲೇನೋ ಊಟ ಮಾಡಿದ್ದು. ಕೆಲಸ ಎಲ್ಲ ಮುಗಿಸ್ಕೊಂಡು ಆರಾಮ್ಸೆ ಇದ್ದೀನಿ. ಏನಾರು ಹೇಳು ಮಮ್ಮಿ, ಹೆಂಗಿತ್ತು ಅಡುಗೆ? ಚೆನ್ನಾಗಿತ್ತಾ? ಚೆನ್ನಾಗಿತ್ತು ಕಣ. ಹಂಗಾರೆ ಇನ್ನೂ ಒಂದೇನು ಗೊತ್ತಾ ಗೈಸ್, ನಾನೊಂದು ಹೋಟ್ಲು ಸ್ಟಾರ್ಟ್ ಮಾಡಿದ್ರೆ ಪಕ್ಕ ನೆಡ್ಸ್ಕೊಂಡು ಹೋಗ್ತೀನಿ. ಇದು ಗ್ರೇವಿ ಮಾಡಿಟ್ಟಿದ್ದೀನಿ, ಇದು ಸಾಂಬಾರು ಫುಲ್ಲು, ಇದು ರೈಸ್, ಓಕೆನಾ? ಸೊ ಇದು ಗ್ರೇವಿ, ಸಾಂಬಾರು, ರೈಸು. ಸೊ ಎಲ್ಲ ಕೆಲಸ ಮಾಡಿದ್ದೀನಿ ಮೇಡಮ್. ಇವರು ನಮ್ಮ ಟೀಚರು, ಇಂಗ್ಲೀಷ್ ಟೀಚರು, ಎಲ್ಲ ಹೇಳ್ಕೊಡ್ತಾವ್ರೆ ನೋಡಿ. ಈ ಥರ ನಿಮಗೆ ನೀನು ಹೇಳು. ಬ್ರಷ್ ಟೀತ್, ESGS EFGH
ಅವಳು ಹೇಳ್ಕೊಡ್ತಿರೋದನ್ನೇ ಹೇಳ್ತಿದ್ದೀನಿ. ಸೊ ನೋಡಿ ಗೈಸ್,